ಗ್ಲೋಬಲ್ ವಾರ್ಮಿಂಗ್ ಅಪ್ ಅಂತ ಮಾತಾಡೋ ಟೈಮಲ್ಲಿ ಎಂಥ ಒಳ್ಳೆ ಪಾಡ್ಕಾಸ್ಟ್ ಮಾಡ್ತಿದ್ದೀನಿ ಸರ್ ನಾನು. ನಂಗೆ ನಿಜ ಖುಷಿ ಅನ್ನಿಸ್ತಾ ಇದೆ. ಬಟ್ ಈ ಮರದ ಬಗ್ಗೆ ನಾನು ಒಂದು ವಿಚಾರ ಕೇಳಲೇಬೇಕು ಸರ್. ವೆನ್ ಇಟ್ ಕಮ್ಸ್ ಟು ಗ್ರೀನ್ರಿ, ಕಾರ್ಬನ್ ಡೈಆಕ್ಸೈಡ್ನ ತನ್ನಲ್ಲಿ ತೊಗೊಂಡು ನಮಗೆ ಆಕ್ಸಿಜನ್ ಕೊಡುತ್ತೆ ಅಂತ ಹೇಳ್ತೀವಿ. ತನ್ನ ಹತ್ರ ತೊಗೊಂಡಿರೋ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ, ಅಥವಾ ಅದನ್ನು ಹೇಗೆ ಕಮ್ಮಿ ಮಾಡುತ್ತೆ? ಅದನ್ನು ವುಡ್ಡಾಗಿ ಕನ್ವರ್ಟ್ ಮಾಡುತ್ತೆ. ಕಾರ್ಬನ್ಸ್ ತಗೊಂಡು ಅದನ್ನೇ ಕಾರ್ಬನ್ ಸಿಕ್ವಿಸ್ಟರ್ ಅಂತಲೇ ಹೇಳೋದು. ಆ ವುಡ್ಡಾಗಿ ಕನ್ವರ್ಟ್ ಆಗುತ್ತೆ. ಅದರಿಂದ ಪೊಲ್ಯೂಷನ್ ಕಡಿಮೆ ಆಗ್ತೈತೆ. ಎಷ್ಟು ಜನಕ್ಕೆ ಗೊತ್ತಿಲ್ಲ ಯಾವ ರೀತಿ ಗಿಡ ನಮ್ಮ ಪೊಲ್ಯೂಷನ್ ಕಡಿಮೆ ಮಾಡೋದು ಯಾರು ಗೊತ್ತಿಲ್ಲ ಸರ್. ಹೆಚ್ಚು ಜನಕ್ಕೆ ಅದನ್ನು ಕಾರ್ಬನ್ ಸಿಕ್ವಿಸ್ಟರ್ ಅಂತ ಹೇಳೋದು. ಕಾರ್ಬನ್ ಏನು ಆಚೆ ಹೋಗ್ತೈತೆ ನಮ್ಮ ಎಲ್ಲ ಒಂದು ಇದರಿಂದ ಪೊಲ್ಯೂಟ್ ಆಗುತ್ತೆ ಏರ್ನ, ಅದನ್ನು ಇದು ಅಬ್ಸಾರ್ವ್ ಮಾಡಿಕೊಂಡು ಅದನ್ನು ವುಡ್ಡಾಗಿ ಕನ್ವರ್ಟ್ ಮಾಡುತ್ತೆ. ಸೊ ವುಡ್ ಏನಿದೆ ಆ ವುಡ್ ಕನ್ವರ್ಟೆಡ್ ಥ್ರೂ ದಟ್ ಇದು. ಆದ್ದರಿಂದ ಪ್ಲಾಂಟೇಷನ್ಸ್ ಮಾಡ್ತಂತಂದರೆ ಟೆಂಪ್ರೇಚರ್ ಡೌನ್ ಮಾಡ್ಬೋದು, ಪೊಲ್ಯೂಷನ್ ಕಡಿಮೆ ಮಾಡ್ಬೋದು, ವಾಟರ್ ಕನ್ಸರ್ವೇಷನ್ ಜಾಸ್ತಿ ಮಾಡ್ಬೋದು. ಪ್ಲಸ್ ಈ ಏನಿದೆ ಅನಿಮಲ್ ಕಿಂಗ್ಡಮ್, ಪಕ್ಷಿಗಳು ಪಶುಗಳಿಗೆ ಆಹಾರ ಆಗ್ತೈತೆ. ಆಮೇಲೆ ಹಣ್ಣು ಬೀಳ್ತದಲ್ಲ ಕೆಳಗಡೆ, ಈಗ ಮಾವು ಅವೆಲ್ಲ ಮೊದಲೆಲ್ಲ ರಾತ್ರಿ ಕೆಳಗಡೆ ಆಗ್ತಾಯಿದ್ರು. ಬಡ ಮಕ್ಕಳಿಗೆ ಒಂಥರ ಫ್ರೂಟ್ ಸಿಗ್ದಂಗೆ ಆಗುತ್ತೆ ಚೀಪಾಗಿ.